ಮಸೀದಿಗಳ ಮೈಕ್ ಶಬ್ದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಇವತ್ತು ಪರಿಷತ್ನಲ್ಲಿ ಚರ್ಚೆಯಾಗಿದೆ. ಮಸೀದಿಗಳಲ್ಲಿ ಕೇಳುವಂತಹ ಶಬ್ದ, ಆ ಶಬ್ದದಿಂದಾಗುವಂತಹ ಮಾಲಿನ್ಯ, ಈ ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ಎಂಎಲ್ಸಿ ಡಿಎಸ್ ಅರುಣ್, ಸಚಿವ ಖಂಡ್ರೆ ನಡುವೆ ವಾಕ್ ಸಮರವೇ ಆಗಿದೆ ಮಸೀದಿಗಳ ಮೈಕ್ ಶಬ್ದದ ವಿಚಾರವಾಗಿ. ವಿಧಾನ ಪರಿಷತ್ ಕಲಾಪದಲ್ಲಿ ಇಬ್ಬರ ನಡುವೆ ವಾಕ್ ಸಮರ ಆಗಿದೆ. ನಮ್ಮ ಮನೆ ಹತ್ರ ಒಂದು ಮಸೀದಿ ಇದೆ, ಶಬ್ದ ಇರುತ್ತೆ. ಮನೆಯಲ್ಲಿ ವಯಸ್ಸಾದ ತಂದೆ ಇದ್ದಾರೆ, ಶಬ್ದ ಮಾಲಿನ್ಯದ ಬಗ್ಗೆ ದೂರು ಕೊಡಿ ಅಂತಾರೆ. ದೂರು ಕೊಡೋ ಧೈರ್ಯ ಯಾರು ಮಾಡ್ತಾರೆ? ನಮ್ಮ ಗಣಪತಿ ಹಬ್ಬದಲ್ಲಿ ಡಿಜೆ ಹಾಕ್ಬೇಡಿ ಅಂತೀರಿ, ಮಸೀದಿಗಳಲ್ಲಿ ಮೈಕ್ ಶಬ್ದಕ್ಕೆ ಬ್ರೇಕ್ ಹಾಕ್ತೀರಾ? ಸುಪ್ರೀಂ ಕೋರ್ಟ್ ಆದೇಶ ಇದೆ, ಇವರಿಗೆ ದಮ್ ಇಲ್ಲ. ವಿಧಾನ ಪರಿಷತ್ನಲ್ಲಿ ಸರ್ಕಾರವನ್ನ ಅರುಣ್ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ನಾಲ್ಕು ಮುಕ್ಕಾಲಿಗೆ ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕ ಗುರುತಿನ ಪ್ರಶ್ನೆ 148 ಮಾನ್ಯ ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರಿಗೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ಇಡೀ ರಾಜ್ಯದಲ್ಲಿರುವಂತಹ ಸಮಸ್ಯೆ ಜಗಜ್ಜಾಹಿರ. ನಾವು ಶಬ್ದ ಮಾಲಿನ್ಯದ ಬಗ್ಗೆ ನಿರಂತರವಾಗಿ ಸಾಕಷ್ಟು ಸಮಯದಿಂದ ಹೇಳ್ತಾನೆ ಇದೀವಿ ಮಾನ್ಯ ಸಚಿವರೇ. ಅದರೊಳಗೂ ಎಸ್ಪೆಷಲಿ ನಾನು ಉದ್ದವಾಗಿ ಭಾಷಣ ಮಾಡೋದಿಲ್ಲ ಮಾನ್ಯ ಸಚಿವರೇ. ನೀವೇ ಹೇಳಿರೋ ಹಂಗೆ ಬೆಳಿಗ್ಗೆ 6ರಿಂದ ರಾತ್ರಿ 10ರ ತನಕ ಯಾವುದೇ ಶಬ್ದ ಮಾಲಿನ್ಯ ಆಗದೇ ಇರೋ ರೀತಿಯಲ್ಲಿ ಇರಬೇಕು ಅಂತ ಇದೆ. ಮಾನ್ಯ ಸಭಾಪತಿಗಳೇ, ನನ್ನ ಮನೆಯ ಹಿಂದ್ಗಡೆನೆ ಒಂದು ಮಸೀದಿ ಇದೆ. ನನ್ನ ಮನೆ ಹಿಂದ್ಗಡೆನೆ. ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದ್ರೆ 4:45 ಶಿವಮೊಗ್ಗಕ್ಕೆ ಹೋಗ್ತೀನಿ. 4:45 ನಾ ಮಲ್ಗಕ್ಕೆ ಹೋದ್ರೆ ಶುರು ಆಗುತ್ತೆ ಆಜಾನ್. ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ 86 ವರ್ಷ. ಈಗ 86 ವರ್ಷ. ಆ ಸೌಂಡಿಗೆ ಎದ್ದು ಕೂರುವಂತ ಸ್ಥಿತಿ ನಮ್ಮ ಮನೆಯಲ್ಲಿದೆ. ಸುತ್ತಮುತ್ತ ಇಲ್ವಾ? ಸುತ್ತಮುತ್ತ ಇರುವಂತ ಮನೆಗಳವರು ಬಂದಿದ್ರು ನಮ್ಮ ಮನೆ ಕಟ್ಟಿದಾಗ. ನಾನು ನಿಮಗೆ ನಾ ಹೇಳೋದು, ಇದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಮಾನ್ಯ ಸಚಿವರೇ, ಯಾರು ಕಂಪ್ಲೇಂಟ್ ಹೋಗಿ ಕೊಡ್ತಾರೆ? ಯಾರಿಗೆ ಧೈರ್ಯ ಇದೆ ಹೇಳಿ? ಇವತ್ತು ಆ ಸ್ಥಿತಿ ಇದೆ. ಇವತ್ತು ಸೌಂಡ್ ಜಾಸ್ತಿ ಆಗ್ತಾ ಇದೆ. ಆ ಸೌಂಡ್ ಜಾಸ್ತಿಗೆ ನೀವು ತಗೊಂಡಿರುವಂತ ಕ್ರಮ ಏನು? ಮಾನ್ಯ ಸಭಾಪತಿಗಳೇ, ಇನ್ನೊಂದು ವಿಷಯ ಹೇಳಿ ಮುಗಿತು. ನೀವು ನಮಗೆ ಡಿಜೆ ಹಾಕ್ಬಾರ್ದು ಅಂತ ಗಣಪತಿ ಹಬ್ಬದ ಸಮಯದಲ್ಲಿ ಹೇಳ್ತೀರಾ. ಒಂದೇ ಒಂದು ಆರ್ಡರ್ ಮಾಡ್ತೀರಾ. ನಮ್ದು ಡಿಜೆ ಎಲ್ಲ ಕ್ಯಾನ್ಸಲ್. ಯಾರು ಡಿಜೆ ಹಾಕ್ತಾರೆ ಅದನ್ನೆಲ್ಲ ಜಪ್ತಿ ಮಾಡ್ತೀರಾ. ಇಲ್ಲಿ ಜಪ್ತಿ ಮಾಡಕ್ಕೂ ನಿಮಗೆ ಧೈರ್ಯ ಇಲ್ಲ. ಅವ್ರಿಗೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಹೋಗಿ ಮಸೀದಿಗಳಲ್ಲಿ ಹೋಗಿ ದಯಮಾಡಿ ಸೌಂಡ್ ನ ಜಾಸ್ತಿ ಮಾಡಬೇಡಿ ಅಂತ ಇವರೋಗಿ ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸರು. ಸನ್ಮಾನ್ಯ ಸಭಾಪತಿಗಳೇ, ಶಬ್ದ ಮಾಲಿನ್ಯ ಇವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ಇರುವಂತದ್ದು ಎಲ್ಲರ ಗಮನದಲ್ಲಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಇವತ್ತು ನಾಯ್ಸ್ ಲೆವೆಲ್ ಏನಿದೆ ಅದು ಸೂಕ್ಷ್ಮ ವಲಯಗಳಲ್ಲಿ ಹಗಲು ಹೊತ್ತು 50 ಡೆಸಿಬಲ್ ಮತ್ತು ರಾತ್ರಿ ಹೊತ್ತು 40 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ. ವಸತಿ ಪ್ರದೇಶಗಳಲ್ಲಿ ಹಗಲು ಹೊತ್ತು 55 ಡೆಸಿಬಲ್ ಮತ್ತು ರಾತ್ರಿ ಹೊತ್ತು 45 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ. ವಾಣಿಜ್ಯ ಪ್ರದೇಶಗಳಲ್ಲಿ 65 ಡೆಸಿಬಲ್ ಮತ್ತು ರಾತ್ರಿ 55 ಡೆಸಿಬಲ್ ಇರಬೇಕು. ಕೈಗಾರಿಕಾ ಪ್ರದೇಶಗಳಲ್ಲಿ ಹಗಲು ಹೊತ್ತು 75 ಡೆಸಿಬಲ್ ಮತ್ತು ರಾತ್ರಿ 70 ಡೆಸಿಬಲ್ಗಿಂತ ಹೆಚ್ಚಿನ ಪ್ರಮಾಣದ ಶಬ್ದ ಇರಬಾರದು. ಕಾನೂನು ಏನಿದೆ, ಈಗ ಸರ್ಕಾರ ಈಗಾಗಲೇ 2022ರಲ್ಲಿ ತಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಆಯಾ ಪ್ರದೇಶದ ಡಿವೈಎಸ್ಪಿ ಅಥವಾ ಎಸಿಪಿ ಅಧ್ಯಕ್ಷತೆಯಲ್ಲಿ ಇವತ್ತು ಇದನ್ನು ಅನುಷ್ಠಾನ ಮಾಡುವಂತದಕ್ಕೆ ಅವರಿಗೆ ಜವಾಬ್ದಾರಿ ವಹಿಸಲಾಗಿದೆ. ಆ ಸಮಿತಿಯಲ್ಲಿ ತಹಶೀಲ್ದಾರ್ ಇರ್ತಾರೆ, ಒಬ್ಬ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಬ್ಬ ಪ್ರತಿನಿಧಿ ಇರ್ತಾರೆ. ಇಲ್ಲಿ ದೂರು ಬಂದಂತಹ ಸಂದರ್ಭದಲ್ಲಿ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಇವತ್ತು ಅವರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಇವತ್ತು ಪರಿಸರ ಮಾಲಿನ್ಯ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಯಾವಾಗ ದೂರು ಬರ್ತದೆ, ದೂರು ಬಂದಂತ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಪರಿಸರ ಅಧಿಕಾರಿಗೆ ಇದನ್ನು ತಪಾಸಣೆ ಮಾಡಿ ನ್ಯಾಯ ಅಂದ್ರೆ ನಿಯಮಾನುಸಾರ ಎಷ್ಟು
ಡೆಸಿಬಲ್ ಶಬ್ದ ಇದೆ ಅನ್ನುವಂಥದ್ರ ಬಗ್ಗೆ ತಪಾಸಣೆ ಮಾಡಿ ಪೊಲೀಸರಿಗೆ ವರದಿ ಕೊಟ್ಟ ಮೇಲೆ ವರದಿ ಆಧಾರದ ಮೇಲೆ ಅವರು ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ ಇಪಿ ಆಕ್ಟ್ ಪ್ರಕಾರ ಅವರಿಗೆ ನಿಮ್ದು ಎಫ್ಐಆರ್ ಲಾಂಚ್ ಮಾಡಿ ಕಾಗ್ನೈಸಬಲ್ ಅಫೆನ್ಸ್ ಇದೆ, 5 ರಿಂದ 7 ವರ್ಷಗಳವರೆಗೆ ಶಿಕ್ಷೆ ಇದೆ, ಅದನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ಕಾಯ್ದೆ ಇದೆ, ನಿಯಮ ಇದೆ. ಆ ನಿಯಮ ಪಾಲನೆ ಮಾಡಲಿಕ್ಕೆ ಈಗಾಗಲೇ ಸುತ್ತೋಲೆನೂ ಇದೆ, ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಹೌದು, ಇದು ಸತ್ಯ ಇದೆ. ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ರಾತ್ರಿ 10 ಗಂಟೆವರೆಗೆ ಮಾಡಬೇಕು ಅಂದಾಗ ಮದುವೆ ನಡೀತದೆ, ತಮಟೆ ನಡೀತದೆ, ಭಜನೆಗಳು ನಡೀತವೆ, ಕೀರ್ತನೆಗಳು ನಡೀತವೆ. ಇವತ್ತು ಬರೀ ಆಜಾನ್ ಅಷ್ಟೇ ಅಲ್ಲ, ದೇವಾಲಯಗಳು ನಡೀತವೆ, ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅನೇಕ ಕಡೆ ಉಲ್ಲಂಘನೆ ಆಗಿದ್ದಂಥದ್ದು ಎಲ್ಲರ ಗಮನದಲ್ಲಿದೆ. ಇದಕ್ಕೆ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು ಜನರಲ್ಲಿ ಬಹಳ ಅವಶ್ಯಕತೆ ಇದೆ. ಈಗ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ. ಯಾರು ಇವತ್ತು ಪಟಾಕಿ ಏನು ನಾವು ಹೇಳ್ತೀವಿ ಅದು ಹಚ್ಚಬಾರದು ಅನ್ನುವಂಥದ್ದು. ಅವರು ಮೂಲ ಪ್ರಶ್ನೆ ಬಿಟ್ಟರೆ ನೀವು ಅವ್ರ ಮೂಲ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪೂರಕವಾಗಿಯೇ ಉತ್ತರ ಕೊಡ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ. ಕೇಳಿ, ಅದಕ್ಕೆ ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತದ್ದಕ್ಕೆ ಪ್ರಯತ್ನ ಮಾಡಲಾಗುವುದು ಅನ್ನುವಂತ ಮಾತು ಹೇಳಿಕೆ ಬಯಸ್ತೇನೆ. ಮಾನ್ಯ ಸಚಿವರು ಹೇಳ್ತಾ ಇರೋದು ಇಲ್ಲಿ 52 ಪ್ರಕರಣಗಳು ಅಂತ 3 ವರ್ಷದಲ್ಲಿ 52 ಕೇಸ. ನಮ್ಮೂರಲ್ಲಿ 35 ಮಸೀದಿ ಇದೆ. ಯಾವ ಮಸೀದಿಲೂ ಈ ಡೆಸಿಬಲ್ ಇದ್ರ 10 ಪಟ್ಟು ಡೆಸಿಬಲ್ ಅಲ್ಲಿ ಹೇಳೋವಂಥದ್ದು. ಯಾರಿಗೂ ಧೈರ್ಯ ಇಲ್ಲ. ಯಾಕೆ ಅಂದ್ರೆ ಇವ್ರ ರಕ್ಷಣೆ ಇದೆ, ಅವರಿಗೆ ಈ ಸರ್ಕಾರದ ರಕ್ಷಣೆ ಇದೆ. ಈಗ ಜಾಸ್ತಿ ಆಗ್ಬಿಟ್ಟಿದೆ 2.5 ವರ್ಷದಿಂದ. ಈ ಸೌಂಡೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಮ್ದು ಇವರು ಉತ್ತರದಲ್ಲೇ ಹೇಳ್ತಾರೆ, ಇವರು ಉತ್ತರದಲ್ಲೇ ಬೇರೆ ಸಂದರ್ಭದಲ್ಲಿ ಅಷ್ಟೇ ಅದು ದಿವಸ ಇವರು ವರ್ಷದಲ್ಲಿ ದಿನಕ್ಕೆ 5 ಬಾರಿ ಒಂದು ಕಡೆ ಹೋಗಿ ಟೆಸ್ಟ್ ಮಾಡ್ಲಿ. ಇವರು ಒಂದು ಕಡೆ ಟೆಸ್ಟ್ ಮಾಡ್ಲಿ. 52 ಪ್ರಕರಣ 3 ವರ್ಷದಲ್ಲಿ. ಇದು ಅತ್ಯಂತ ಕೇಳಿ ಉತ್ತರ ಸೂಕ್ಷ್ಮವಾದಂತ ಒಂದು ವಿಚಾರ. ಯಾಕೆ ಸೂಕ್ಷ್ಮ? ಯಾಕೆ ಸೂಕ್ಷ್ಮ? ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಮಾಡಿದಂತ ಯಾಕೆ ಸೂಕ್ಷ್ಮ? ಇದನ್ನು ರಾಜಕೀಯಕ್ಕಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗುತ್ತೆ. ಹೊರಗಾಗ್ತೀನಿ ನಿಮ್ಗೆ ಹುಡುಗಾಟಿಕೆ ಮಾಡ್ತೀರಿ ಅಲ್ಲ, ಮಾನ್ಯ ಸಭಾಪತಿಗಳಿಗೆ ಯಾವ ಸೂಕ್ಷ್ಮ ಅಂತ ಗೊತ್ತಾಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ನಿಮ್ ಪ್ರಶ್ನೆ ನಾನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಇವರಿಗೆ. ಇವರಿಗೆ ದಮ್ಮಿಲ್ಲ. ನೀವು ಹೇಳಿ ಉತ್ತರ ಹೇಳಿ. ಹೊರಗಾಗ್ತೀನಿ ನಿಮ್ಗೆ ಹುಡುಗಾಟಿಕೆ ಮಾಡ್ತೀರಿ ಅಲ್ಲ, ಮಾನ್ಯ ಸಭಾಪತಿಗಳಿಗೆ ಯಾವ ಸೂಕ್ಷ್ಮ ಅಂತ ಗೊತ್ತಾಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ನಿಮ್ ಪ್ರಶ್ನೆ ನಾನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಇವರಿಗೆ.